ಧಾರವಾಡದ ವಿದ್ಯಾಗಿರಿ ಬಡಾವಣೆಯಲ್ಲಿ ಕಸದ ಟ್ರ್ಯಾಕ್ಟರ್ ಬಿಆರ್ಟಿಎಸ್ ಬ್ಯಾರಿಗೇಡ್ಗೆ ಡಿಕ್ಕಿಯಾಗಿದೆ. ಇನ್ನು ಜೆಎಸ್ಎಸ್ ಕಾಲೇಜಿನ ಎದುರು ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ನಡೆದಿದೆ. ಕಸವನ್ನ ಸಂಗ್ರಹಿಸಿಕೊಂಡು ಹೋಗ್ತಾ ಇದ್ದ ಈ ಟ್ರ್ಯಾಕ್ಟರ್ ಒಮ್ಮೆಲೆ ನಿಯಂತ್ರಣ ಕಳೆದುಕೊಂಡು ಬ್ಯಾರಿಗೇಡ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ರಾಯಚೂರಿನಲ್ಲಿ ಬೈಕ್ ಹಾಗೂ ಟಿಪ್ಪರ್ ನಡುವೆ ಭೀಕರ ಅಪಘಾತ ಆಗಿದೆ. ಘಟನೆಯಲ್ಲಿ ಬೈಕ್ ಸವಾರ 35 ವರ್ಷದ ಸಿಂಹಾದ್ರಿ ಎಂಬಾತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಶಕ್ತಿನಗರದ ಬಳಿ ಬೈಕ್ನಲ್ಲಿ ತೆರಳುವಾಗ ಈ ಅಪಘಾತ ಸಂಭವಿಸಿದ್ದು, ಚಕ್ರಕ್ಕೆ ಸಿಲುಕಿದ್ದ ಸಿಂಹಾದ್ರಿ ವೇಳೆ ಟಿಪ್ಪರ್ ಹರಿದ ಪರಿಣಾಮ ತಲೆ ಛಿದ್ರವಾಗಿದೆ. ಘಟನೆಯ ಹಿನ್ನೆಲೆಯಲ್ಲಿ ಮೃತ ಸಿಂಹಾದ್ರಿಯ ಕುಟುಂಬಸ್ಥರು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಕ್ತಿನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. परसों जिले में ದಾವಣಗೆರೆಯ ನ್ಯಾಮತಿ ತಾಲೂಕಿನ ಚಿಲೂರು ಗ್ರಾಮದ ದರ್ಗಾದಲ್ಲಿ ಕರಡಿ ಪ್ರತ್ಯಕ್ಷ ಆಗಿದೆ. ತುಂಗಭದ್ರಾ ನದಿ ದಡದಲ್ಲಿ ಇರುವಂತಹ ದರ್ಗಾದಲ್ಲಿ ಕರಡಿ ರಾಜಾರೋಷವಾಗಿ ಸಂಚರಿಸಿದೆ. ಕಳೆದ ಕೆಲ ದಿನಗಳ ಹಿಂದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕರಡಿ ಪ್ರತ್ಯಕ್ಷ ಆಗಿತ್ತು. ಕರಡಿಯನ್ನ ಸೆರೆ ಹಿಡಿಯಲು ಈಗಾಗಲೇ ಅರಣ್ಯ ಇಲಾಖೆಯಿಂದ 2 ಕಡೆ ಬೋನನ್ನ ಇಡಲಾಗಿದೆ. ಇನ್ನು ಜನ ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗ್ರಾಮವೊಂದರಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ. ಘಟನಾ ಸ್ಥಳದಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಇನ್ನು ಗ್ರಾಮಕ್ಕೆ ಬಂದಿದ್ದ ಮೊಸಳೆಯನ್ನ ಗ್ರಾಮದ ಜನರೇ ಸೆರೆ ಹಿಡಿದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಸೆರೆ ಹಿಡಿದಂತ ಮೊಸಳೆಯನ್ನ ವಶಕ್ಕೆ ಪಡೆದಿದ್ದು ಸುರಕ್ಷಿತ ಸ್ಥಳಕ್ಕೆ ಅದನ್ನು ರವಾನಿಸಿದ್ದಾರೆ. ಹೆಸರು ದಿನ ವೇಳೆ ಸೋಯಾಬೀನ್ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಧಾರವಾಡದ ಧ್ವನಿ ಸಂಘಟನೆಯಿಂದ ಡಿಸಿಗೆ ಮನವಿ ಸಲ್ಲಿಸಲಾಯಿತು. ಖರೀದಿ ಕೇಂದ್ರ ಸ್ಥಾಪನೆಯ ಜೊತೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಲಾಯಿತು. ಜಿಲ್ಲೆಯಾದ್ಯಂತ ಮಳೆಗೆ ಬೆಳೆ ಹಾನಿಯಾಗಿದೆ. ಹೀಗಾಗಿರುವಂತಹ ಬೆಳೆಗಳಿಗೆ ಸರಿಯಾದಂತ ಬೆಲೆಯನ್ನ ಕೊಡಬೇಕು ಅಂತ ಡಿಸಿ ದಿವ್ಯಾ ಪ್ರಭು ಅವರಿಗೆ ಧಾರವಾಡದ ಧ್ವನಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮರದ ಕೊಂಬೆಗಳು ಉರುಳಿ ಬಿದ್ದಿದೆ. ಇವತ್ತು ಗಾಳಿ ಮಳೆ ಇಲ್ಲದೇ ಇದ್ರೂ ಕೂಡ ಮರದ ಕೊಂಬೆ ದರಶಾಯಿಯಾಗಿದೆ. ಇಂದಿರಾನಗರದ 1ನೇ ಹಂತದ ಚಿನ್ಮಯ ಆಸ್ಪತ್ರೆಯ ರಸ್ತೆಯ ಬಳಿ ಘಟನೆ ನಡೆದಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಮನೆಯಲ್ಲಿ ಅಡುಗೆ ಸಿಲಿಂಡರ್ ಗ್ಯಾಸ್ ಲೀಕ್ ಆಗಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ವಿಜಯಪುರದ ಆಶ್ರಮ ಸಂಸ್ಥೆಯ ಲೇಡೀಸ್ ಹಾಸ್ಟೆಲ್ ಬಳಿ ಘಟನೆಯಾಗಿರುವುದು. ಗ್ಯಾಸ್ ಲೀಕ್ ಆದಂತಹ ಕಾರಣ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣವೇ ಕುಟುಂಬಸ್ಥರು ಮನೆಯಿಂದ ಹೊರಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಾಣ ಅಪಾಯ ಯಾವುದೂ ಕೂಡ ಆಗಿಲ್ಲ. ಇನ್ನು ಬಿಎನ್ ಬಿರಾದರ್ ಎನ್ನುವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಮನೆಯ ಸುತ್ತಮುತ್ತ ದಟ್ಟವಾದಂತಹ ಹೊಗೆ ಆವರಿಸಿತ್ತು. ಘಟನಾ ಸ್ಥಳಕ್ಕಾಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿ ಬೆಂಕಿಯನ್ನು ನಿಂದಿಸಿದ್ದಾರೆ. Okay.
नीचे भर के डालूं। गैस खत्म हो चुका है। ದೇಶದಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಭಕ್ತ ಸಮೂಹ ಆಚರಿಸಿದೆ. ಹಲವೆಡೆ ಗಣೇಶ ಮೂರ್ತಿಯನ್ನ ನಾನಾ ರೀತಿಯಲ್ಲೇ ಟ್ಯಾಬ್ಲೋಗಳನ್ನ ಮಾಡಿ ಗಲ್ಲಿಗಳಲ್ಲಿ ಒಡ್ಡೋಲಗದಿಂದ ಸುತ್ತಿಸಿ ಜಲಮೂಲದಲ್ಲಿ ವಿಸರ್ಜಿಸ್ತಾ ಇದ್ದಾರೆ. ಈ ನಡುವೆ ಚಿಕ್ಕಮಗಳೂರಿನ ಕೊಪ್ಪದ ಮೇಘಲಾಪೇಟೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಟ್ಯಾಬ್ಲೋ ನೋಡುಗರ ಗಮನವನ್ನ ಸೆಳೆಯಿತು. ವಿನಾಯಕ ಗ್ರಾಮಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ 36 ವರ್ಷದ ಈ ಗಣೇಶನನ್ನ ಕೂರಿಸುವಂತ ಸಂಭ್ರಮ ಅಲ್ಲಿತ್ತು. ಹಾಗಾಗಿ ಪ್ರತಿ ವರ್ಷ ನಾನಾ ಥೀಮ್ನೊಂದಿಗೆ ಟ್ಯಾಬ್ಲೋವನ್ನ ರಚನೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಅದೇ ಮಾದರಿಯಲ್ಲಿ ಈ ಬಾರಿ ಆಪರೇಷನ್ ಸಿಂಧೂರ ಈ ಟ್ಯಾಬ್ಲೋವನ್ನ ರಚಿಸಿ ಗಣೇಶನನ್ನ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಿ ವಿಜೃಂಭಿಸಿದ್ರು. ಇನ್ನು ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ವಾಲಗದ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದಾರೆ. ಚುಂಚ ಶ್ರೀಗಳ ಪಟ್ಟಾಭಿಷೇಕ ಸ್ಮರಣಾರ್ಥ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಬಿಜೆ ಶಾಲೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಪಾದಪೂಜೆಯನ್ನ ಸಲ್ಲಿಸಿದರು. ಮಕ್ಕಳಿಗೆ ಮಾತಾಪಿತೃಗಳ ಮಹತ್ವವನ್ನ ತಿಳಿಸಲು ಶಾಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ತಮ್ಮ ಮಕ್ಕಳಿಂದ ಪಾದಪೂಜೆಯನ್ನ ಮಾಡಿಸಿಕೊಂಡಿರುವಂತಹ ಪೋಷಕರು ಸಂಭ್ರಮಿಸಿದ್ರು. ತಂದೆ ತಾಯಿಗಳ ಮಹತ್ವವನ್ನ ತಿಳಿಸಲು ಇಂತಹ ಭಾರತೀಯ ಸಂಸ್ಕೃತಿ ಕಲಿಸ್ತಿರೋ ಶಾಲೆ ಬಗ್ಗೆ ಪೋಷಕರು ಹೆಮ್ಮೆಯನ್ನ ವ್ಯಕ್ತಪಡಿಸಿದರು. ಮಕ್ಕಳ ಪಾದಪೂಜೆಯನ್ನ ಕಂಡು ಭಾವುಕರಾಗಿ ಮಕ್ಕಳಿಗೆ ಹಾರೈಸಿದ್ದಾರೆ ಪೋಷಕರು. ಟ್ರಂಪ್ ಸರ್ಕಾರದಲ್ಲಿ ಕಲಬುರಗಿಯ ಕೊಠಾರಿಗೆ ಪ್ರಮುಖ ಸ್ಥಾನ ಲಭಿಸಿದೆ. ಅಮೆರಿಕದ ಟ್ರೆಜರಿ ಇಲಾಖೆಯ ಆರ್ಥಿಕ ನೀತಿಯ ಸಹಾಯಕ ಕಾರ್ಯದರ್ಶಿಯಾಗಿ ಎಸ್ಪಿ ಕೊಠಾರಿ ಅವರನ್ನ ಟ್ರಂಪ್ ಸರ್ಕಾರ ನೇಮಕ ಮಾಡಿದೆ. ಮೂಲತಃ ಕಲಬುರಗಿಯವರೇ ಆಗಿರುವಂತಹ ಕೊಠಾರಿ ಇವರು ಎನ್ವಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಇನ್ನು ಪಿಲಾನಿಯಾ ಬಿರ್ಲಾ ಇವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ BA ಹಾಗೂ ಅಹಮದಾಬಾದ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ MBA ಮತ್ತು PhDಯನ್ನು ಪಡೆದಿದ್ದಾರೆ. 2020ರಲ್ಲಿ ಭಾರತದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕೊಠಾರಿ ಅವರ ಮನೆ ಈಗಲೂ ಕೂಡ ಕಲಬುರಗಿ ನಗರದ ಸರ್ದಾರ್ ಪಟೇಲ್ ಸರ್ಕಲ್ ಬಳಿಯ ಕೋರ್ಟ್ ರಸ್ತೆಯಲ್ಲಿ ಇರುವುದು ವಿಶೇಷವಾಗಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.